ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಾಪ್ ಅಂತೀನಿ ಗೊತ್ತಿಲ್ಲ. ಅಂದ್ರೆ ಸಾವು ಸಹಿತ ನನ್ನ ಕೈಯೊಳಗಿಲ್ಲ. ಹುಟ್ಟು ನನ್ನಿಚ್ಛೆ ಅಂತಿಲ್ಲ, ಸಾವು ನನ್ನಿಚ್ಛೆ ಅಂತ ಇಲ್ಲ. ಈ ಹುಟ್ಟು ಸಾವು ಎರಡನ್ನ ದೇವರು ತನ್ನ ಕೈಯೊಳಗೆ ಇಟ್ಟುಕೊಂಡು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕನ್ನು ನಮ್ಮ ಉಡಿಯೊಳಗೆ ಹಾಕಿ ಬದುಕು ಅಂತ ಕಳಿಸಿದಾನೆ. ಬದುಕಬೇಕೇ ಭೂಮಿಯ. ಇಂಥ ಒಂದು ಜೀವನ ಇದೆಯಲ್ಲ, ಈ ಜೀವನದಲ್ಲಿ ಬಹಳ ಬೆಲೆಯುಳ್ಳ ವಸ್ತು ಯಾವುದು? ಯಾವುದಕ್ಕೆ ಬಹಳ ಬೆಲೆ ಇದೆ ಬದುಕಿನಲ್ಲಿ? ಈಗ ನೀವು ಮನೆ ಕಟ್ಟಿಸ್ತೀರಿ, ಬಹಳ ದೊಡ್ಡ ದೊಡ್ಡ ಶ್ರೀಮಂತರದಿರ ಅಂತ ತಿಳ್ಕೊಳ್ರಿ. ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ತೀರಿ. 50 ಲಕ್ಷ ರೂಪಾಯಿ ಕೊಟ್ಟು ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡ್ತೇವೆ. ಆಶ್ಚರ್ಯ ಏನು ಅಂದ್ರೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆಗಿದ್ದು ಬರೇ 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಮನೆ. ಹಾಗಾದ್ರೆ ಬೆಲೆ ಯಾವುದಂತೂ? ಮನೆಗೋ ಬೆಳಕಿಗೆ? ಬೆಲೆ ಮನೆಗಿಲ್ಲ, ಬೆಲೆ ಬೆಳಕಿಗೆ. ಹೊರಗೆ ದೀಪದ ಬೆಳಕಿರದೇ ಇದ್ರ ಮನೆ ಕತ್ತಲಾಗ್ತದೆ. ಅಂತರಂಗದಲ್ಲಿ ಜ್ಞಾನದ ಬೆಳಕಿರದೇ ಇದ್ರೆ ಮನಸ್ಸೇ ಕತ್ತಲಾಗ್ತದೆ. ಅಂಥ ಮನಸ್ಸಿನೊಳಗೆ ನಮ್ಮೆಲ್ಲರ ಎದೆಯಲ್ಲಿ ಜ್ಞಾನದ ಬೆಳಕನ್ನು ತುಂಬಿದವರು ಗುರುದೇವರವರೆಲ್ಲ. ಅಂಥ ಗುರುದೇವರಿಗೆ ನಿಮ್ಮದೊಂದು ಪ್ರೀತಿಯ ಗುರುನಮನ. ಅವರಿಗೆ ಒಂದು ಮಾವಿನ ಗಿಡ ಇರ್ತದೆ ನೋಡಿ. ಮಾವಿನ ಗಿಡದ ಹಣ್ಣ ಅದು ಬೆಂಗಳೂರು, ಇನ್ನಿಮ್ಮೂರನ ಮಾವಿನ ಗಿಡ ನೀವು ಹಚ್ಚಿರ್ತೀರ, ಒಂದು ಮಾವಿನ ತೋಟ ಮಾಡಿರ್ತೀರಿ. ಮಾವಿನ ಗಿಡದ ಹಣ್ಣ ಬೆಂಗಳೂರಿಗೆ ಹೋಗ್ತೈತೆ, ಹೈದರಾಬಾದ್ಗೆ ಹೋಗ್ತೈತಿ, ಡೆಲ್ಲಿಗೆ ಹೋಗ್ತೈತಿ, ಯುರೋಪ್, ಅಮೇರಿಕಾ, ಜರ್ಮನಿಗೆ ಎಕ್ಸ್ಪೋರ್ಟ್ ಆಗ್ತೈತಿ. ಗಿಡ ಇದ್ದಲ್ಲೇ ಇರ್ತೈತಿ. ನನ್ನ ಗಿಡದ ಹಣ್ಣ ಅಮೇರಿಕಾಕ್ಕೆ ಹೋದು, ಯುರೋಪಿಗೆ ಹೋತು, ಡೆಲ್ಲಿಗೆ ಹೋತು, ನಾ ಇದ್ದಲ್ಲೇ ಅದಿನಂತ ಎಂದೂ ಗಿಡ ಮುಖ ಬಾಡಿಸ್ಕೊಂಡು ಕುಂತಿಲ್ಲ, ಸಂತೋಷ ಪಟ್ಟೈತೆ. ಹಂಗೆ ಈ ಭೂಮಿಯ ಮೇಲೆ ತನ್ನ ಕೈಯೊಳಗೆ ಗುರು ತಾನು ಕಲಿಸಿದ ಸ್ಥಳದೊಳಗೆ ಇದ್ರೂ ಸಹಿತ ತನ್ನ ಶಿಷ್ಯರ ಬೆಳೆದದ್ದನ್ನು ನೋಡಿ ಸಂತೋಷ ಪಡುವ ಹೃದಯ ಇದ್ರೆ ಗುರುಗಳು. ನೀವು ಎಲ್ಲೆಲ್ಲೋ ದೂರ ದೂರ ಹೋಗಿದ್ದು ಕೇಳಿ ಅವರೆಷ್ಟು ಸಂತೋಷ ಪಡುವ ತಾಯಿ, ತಂದೆ, ಗುರುಗಳು ಸಂತೋಷ ಪಡುವಂತ ಹೃದಯಗಳು. ಅವರೆಲ್ಲ ಕಲಿಸಿದಾರೆ ನಮಗೆಲ್ಲ ಕಲಿಸಿದಾರೆ. ಏನು ಕಲಿಸಿದಾರೆ? ಬರೇ ಅಕ್ಷರವನ್ನು ಕಲಿಸಿದವರೆಲ್ಲ. ಅವರ ತಲೆಯಲ್ಲಿ ಇದ್ದದ್ದು ಒಂದೇ, ಎಲ್ಲ ಗುರುಗಳಿಗೆ ಗೊತ್ತಿದ್ದ ಜೀವನದ ಸೂತ್ರ ಒಂದೇ. ಏನು ಗೊತ್ತಿತ್ತು ಅಂದ್ರೆ ಎದಿಗೆ ಅವ್ರಿಗೆ ಗೊತ್ತಿದ್ದೇನು ಅಂದ್ರೆ ಭೂಮಿಗೆ ಬಿದ್ದ ಬೀಜ ಮಕ್ಕಳ ಎದೆಯಾಗಿ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು. ಅವರೆಲ್ಲ ನಿಮ್ಮ ಎದೆಯಲ್ಲಿ ಅಕ್ಷರದ ದೀಪವನ್ನು ಬಿತ್ತಿದ ಗುರುಗಳಿಗೆ ಗುರು ನಮನ. ಎಷ್ಟು ಜನ ಶಿಕ್ಷಕರು ಬರೀ ಅವರೇನು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇದನ್ನಷ್ಟೇ ಕಲಿಸ್ತಾರೆ. ಎಷ್ಟು ಜನ ಶಿಕ್ಷಕರು ನಮಗೆ ಜೀವನವನ್ನೇ ಕಲಿಸಿದ್ದಾರೆ. ಅಂಥವರನ್ನು ನೋಡಿ ಕಲಿತಿದ್ದು ಎಷ್ಟು ಜೀವನ. ಅವರು ಜೀವನವನ್ನು ಕಲಿಸಿದವರು ಅವರೆಲ್ಲ. ಒಬ್ಬರು ಗುರುಗಳು ನೀವು ಹೆಂಗ ಎಲ್ಲ ಕಲಿತು ಹೊಳ್ಳಿ ಬಂದು ಗುರುಗಳಿಂದ ಮತ್ತೆ ಹೋಗ್ತಾ ಇದ್ದೀರಲ್ಲ, ಒಂದು ಸ್ನೇಹ ಸಮ್ಮೇಳನ ಮಾಡಿ, ಈಗ ಒಂದು ಆನ್ಯುವಲ್ ಡೇ ಅಂತ ಮಾಡ್ತಾರೆ ಶಾಲೆಯಲ್ಲಿ. ಒಂದು ಆನ್ಯುವಲ್ ಡೇ ನಡೆದಿತ್ತು. ಗುರುಗಳೊಂದು ಕೊನೆಯ ಪಾಠ ಗಣಿತದ ಶಿಕ್ಷಕರ ಮಕ್ಕಳಿಗೆ ಕಲಿಸ್ತಾ ಇದ್ರು. ಅವ್ರು 10 1 10 12 20 13 30 ಅಂತ ಹೇಳಿ 10 10 101 ಅಂತ ಬರೆದ್ರು. ಮಕ್ಕಳೆಲ್ಲ ನಕ್ಕು. ಗುರುಗಳ ಕೇಳಿದ್ರು, ಯಾಕೆ ನಗಾಕತ್ತಲ್ಲ? ಅಲ್ಲ ಸರ್, ಇರುವುದು 10 10 100, 10 10 101 ಬರೆದಿರಲ್ಲ ನೀವು, ಅದಕ್ಕೆ ನಗೆ ಬರಕತ್ತೆ. ಗುರುಗಳು ಹೇಳಿದ್ರಂತ, ನಾನು ಗಣಿತ ಕಲ್ಸಾಕತ್ತಿಲ್ಲ, ಜೀವನ ಕಲ್ಸಾಕತ್ತೀನಿ. ಏನಂದ್ರ 10 100 ಅನ್ನೋದು ನನಗೂ ಗೊತ್ತೈತಿ.
ಹತ್ತಲೆ 100 ಬರೆದು 100 ಸರಿಗೆ ಬರ್ದೀನಿ, 100 ಸರಿಗೆ ಕಾಣಲಿಲ್ಲ. ಒಂದು ತಪ್ಪು ಬರೆದಿದ್ದ ನಿಮಗೆ ಹೆಂಗೆ ಕಣ್ಣಿಗೆ ಕಾಣ್ತೈತಲ್ಲ, ನಾಳೆ ನೀವು ಶಾಲೆ ಬಿಟ್ಟು ಹೋದ ಮೇಲೆ ಸಮಾಜದೊಳಗೆ ನೀವು 100 ಒಳ್ಳೆಯದನ್ನು ಮಾಡ್ರಿ, ಒಂದು ತಪ್ಪು ಮಾಡಿದ್ರು ಸಹಿತ ಸಮಾಜ ತಪ್ಪನ್ನೇ ಗುರುತಿಸೈತೆ ಹೊರತು ಒಳ್ಳೆಯದನ್ನು ಗುರುತಿಸೈತೆ. ಇದನ್ನೆಲ್ಲ ಕಲಿಸಿದವರು ಅಂಥ ಗುರುಗಳಿಗೆ ಇದೊಂದು ಗುರು. ಮನುಷ್ಯ ಜೀವನದ ತುಂಬ ಕಲಿ